ಇನ್ನು ಮುಂದೆ ರಾಜ್ಯದಲ್ಲಿ ಈ ಸ್ಟಾಂಪ್ಗೆ ಗುಡ್ ಬೈ ಹೇಳುವ ಸಮಯ. ಕರ್ನಾಟಕದಲ್ಲಿ ಡಿಜಿಟಲ್ ಈ ಸ್ಟಾಂಪ್ ಅನ್ವಯವಾಗುತ್ತೆ. ಜನಪರ ಯೋಜನೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಜನರಿಗೆ ಅರಿವು ಮೂಡುವವರೆಗೆ ಈ ಸ್ಟಾಂಪ್ ಇರುತ್ತೆ. ಇನ್ನು ಮುಂದೆ ಎಲ್ಲವೂ ಕೂಡ ಪೇಪರ್ಲೆಸ್ ಆಗಿರಲಿದೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಸ್ಟಾಂಪಿಂಗ್ ವ್ಯವಸ್ಥೆಗೆ ಸರ್ಕಾರ ಗುಡ್ ಬೈ ಹೇಳಿದ್ದು, ಚಾಪಾ ಅಥವಾ ಈ ಸ್ಟಾಂಪ್ ಕಾಗದಗಳಿಗೆ ಸರ್ಕಾರ ಡಿಜಿಟಲ್ ಸ್ಪರ್ಶ ಕೊಟ್ಟಿದೆ. ಕಳೆದ ಅಕ್ಟೋಬರ್ನಿಂದಲೇ ರಾಜ್ಯದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯ ಈ ಸ್ಟಾಂಪ್ ಜಾರಿಗೆ ಬಂದಿದೆ. ವಿಕಾಸಸೌಧದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಇನ್ನು ಮುಂದೆ ಡಿಜಿಟಲ್ ಚಾಪ ಕಾಗದಗಳ ಬಳಕೆಗೆ ಹೆಚ್ಚು ಒತ್ತನ್ನು ಕೊಡಲಾಗುತ್ತೆ. ಹಂತ ಹಂತವಾಗಿ ಈ ಸ್ಟಾಂಪ್ಗಳನ್ನ ನಿಲ್ಲಿಸಲಾಗುತ್ತೆ. ಡಿಜಿಟಲ್ ಈ ಚಾಪಾಗೆ ಮತ್ತಷ್ಟು ಬಲ ತುಂಬಲು ಡಿಜಿಟಲ್ ಸಹಿಗೆ ಕಾನೂನಿನ ಮಾನ್ಯತೆಯನ್ನ ನೀಡಲಾಗಿದೆ. ಇದಕ್ಕಾಗಿ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕ 2025 ಜಾರಿ ಆಗಿದೆ.